ಸ್ಟಾರ್ಟ್ ಕ್ಯಾಮೆರಾ ರನ್ನಿಂಗ್ ಆಕ್ಷನ್ ಆಕ್ಷನ್. ಒಂದ್ಸಲ ಕಮೆಂಟ್ ಓದಿ, ಗುರು ನಿಂಗ್ ಮಾಡಕ್ಕೆ ಹೆಂಗ್ ಕೆಲಸ ಇಲ್ವಾ, ಮಾತೆತ್ತಿದ್ರೆ ಪಾದಯಾತ್ರೆ ಅಂತ ಇರ್ತೀಯ, ನೀನ್ ಪಾದಯಾತ್ರೆ ಮಾಡೋದ್ ನೋಡಿದ್ರೆ ಪಕ್ಕ ನಿಂಗ್ ಕೆಲಸ ಇಲ್ಲ ಅನ್ಸುತ್ತೆ. ನಿಂಗೆ ಗೊತ್ತಾಯ್ತು? ಪಾದಯಾತ್ರೆ ಅಂತ ಇರ್ತೀಯ, ನೀನ್ ಪಾದಯಾತ್ರೆ ಮಾಡೋದ್ ನೋಡಿದ್ರೆ ಪಕ್ಕ ನಿಂಗ್ ಕೆಲಸ ಇಲ್ಲ ಅನ್ಸುತ್ತೆ. ಮತ್ತೆ ಖರ್ಚಿ ಕಾಸು ಏನ್ ಗಾಡಿ ಕೊಡ್ತಾರೆ ಏನ್ ಕತೆ? ಫಸ್ಟ್ ಆಫ್ ಆಲ್ ನನ್ನ ಮಗನ ಅಪ್ಪನ ದುಡ್ಡು ಮಗ ತಿನ್ನೋದೇ ದೊಡ್ಡ ತಪ್ಪು. ನಾನೇನ್ರ PM ಆದ್ರೆ ಅಪ್ಪನ ಆಸ್ತಿ ಮಗನಿಗೆ ಹೋಗೋದನ್ನ ಪ್ಲಾನ್ ಮಾಡ್ಬಿಡ್ತೀನಿ. ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡುವಂತ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿಲ್ಲ. ಅಪ್ಪನ ಆಸ್ತಿ ಮಗನ್ ಹೋಗ್ಲೇಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಮಗನ್ ಆತರ ಮಾಡಿದ್ರೆ ನನ್ನ ಮಕ್ಕಳ ನಿಮ್ಮಂತವ್ರು 4 ತಲೆಮಾರಿಗೆ ಅಷ್ಟು ಆಸ್ತಿ ಮಾಡಲ್ಲ ನನ್ನ ಮಕ್ಕಳ. ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡುವಂತ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿಲ್ಲ. ನಾನು ಶೋಕಿ ಮಾಡ್ಲಿ ಪಾದಯಾತ್ರೆ ಮಾಡ್ಲಿ ನನ್ ದುಡ್ಡಲ್ಲಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮಾಡಿರುವಂತ ಸೋಷಿಯಲ್ ಮೀಡಿಯಾ ಐತೆ, ಅದು ನಂಗೆ ಅನ್ನ ಆಗ್ತಿದೆ. ನನ್ ಕಣ್ಣಿಗೆ ಕಾಣಿಸುತ್ತೆ ತಗೊಳ್ಳೋಂತ ಕೆಪಾಸಿಟಿ ನನ್ನ ಫಾಲೋವರ್ಸ್ ನಂಗೆ ಕೊಟ್ಟಿದ್ದಾರೆ. ನೋಡೋ, ನಮ್ಮ ದೇಶಕ್ಕೆ ಬೇಕಾಗಿರುವಂತ ದಾಂಡಿ ನನ್ನ ಮಕ್ಕಳ ವಿಶ್ವೇಶ್ವರಯ್ಯ ಬೀದಿ ದೀಪಕ್ಕೆ ಹೋದ್ನಲ್ಲ ಅಂತ ವಿಶ್ವೇಶ್ವರಯ್ಯ ಇಂಥ ದಾಂಡಿ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಬಂದಿಲ್ಲ, ದುಡಿಯಕ್ಕಾಗಿಲ್ವಾ? ಪ್ಲೇ ಸ್ಟೋರ್ ಅಲ್ಲಿ Earn-Easy24 ಒಂದು ಆಪ್ ಇದೆ, ಅಲ್ಲಿ ಕ್ಯಾಪ್ಚರ್ ಕೊಡ್ತಾರೆ. ಅದನ್ನ ಎಂಟ್ರಿ ಮಾಡೋದ್ರಿಂದ ಮತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡೋದ್ರಿಂದ ಆರಾಮ ಮನೇಲಿ ಕೂತ್ಕೊಂಡು 25,000 ದುಡಿಬಹುದು. ಮಗ ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರಬಹುದು. ಪಾದಯಾತ್ರೆ ಪಾದಯಾತ್ರೆ ಪಾದಯಾತ್ರೆ, ಐ ಡೋಂಟ್ ಲೈಕ್ ಇಟ್. ಆದ್ರೆ ಕಬ್ಜಾ ಕ್ಯಾಟಗರಿ ಸೇರಿದವರಲ್ಲ, ಕಬ್ಜಾ ಕೆಲಸ ಮಾಡಿ ತೋರ್ಸೋನು, ಬಟ್ ಆ ಮಾಡೋ ಕೆಲಸ ಮಿಂಟ್ರಿ ಕೆಲಸ ಆಗಿರುತ್ತೆ ಅಷ್ಟೇ. ಐ ಕಾಂಟ್ ಅವಾಯ್ಡ್. ನಮ್ಮ ನೇಪಾಳ ಪದಯಾತ್ರೆ ಹೋಗು, ನೇಪಾಳ ಪದಯಾತ್ರೆ 1000 ಜನ ಕಮೆಂಟ್ ಮಾಡ್ತಿದ್ದೀರಾ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ ಮಾಡ್ತಿದ್ದೀರಾ. ಗುರು ಕೂತ್ಕೊಂಡು ಡಿಸ್ಕಸ್ ಮಾಡೋಕೆ ಸೋಫಾ ಬೇಡವಾ? ಅದಕ್ಕೋಸ್ಕರ ಸೋಫಾ ತೊಳಕ್ ಬಂದಿದ್ದೀನಿ ಗುರು. ಎಲ್ಲ ಇದ್ರೆ ಬನ್ನಿ ತೋರಿಸ್ತೀನಿ. ತೋರಿಸ್ತೀನಿ. ಈ ಜಾಗದಲ್ಲಿ ನೀವು ಸೋಫಾ ತಗೊಂಡ್ರೆ ಅಯ್ಯೋ, ಇವನು ಯಾವನೋ ಬಂದ್ಬಿಟ್ನಲ್ಲೋ ಇಲ್ಲಿ ಅಲ್ವಲೇ. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, ಜೈ ಧ್ರುವ ಬಾಸ್ಗೆ, ಜೈ ಧ್ರುವ ಬಾಸ್ಗೆ, ಜೈ. ಸಿನಿಮಾ ಸೆಲೆಬ್ರೇಟ್ ಮಾಡಿ, ಉಪ್ಪಿ ಅವರ ಸೆಲೆಬ್ರೇಟ್ ಮಾಡಿ. ಜೈ ಉಪ್ಪಿ, ಜೈ ಉವೈ. ನಾನ್ ನಡೆದು ಸುಸ್ತಾಗಿ ಸತ್ರು ಪರವಾಗಿಲ್ಲ, ನಂಗೆ RCB ಇಂಪಾರ್ಟೆಂಟ್. ಜೈ RCB, ಜೈ RCB. ಬನ್ನಿ ಎಲ್ರು ಒಟ್ಟಿಗೆ ಸೇರೋಣ, ಈ ಪಾದಯಾತ್ರೆ ಸಕ್ಸಸ್ಫುಲ್ ಆಗಿ ಮಾಡೋಣ, ಈ ವಿಷಯನ ಕ್ರಾಂತಿ ಮಾಡೋಣ. ಸಹೋದರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ದರ್ಶನ್ ಸರಿಗೆ ಒಳ್ಳೇದಾಗ್ಲಿ, ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾನು ಈ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಜೈ ಡಿ ಬಾಸ್. ಎಲ್ಲಿದ್ರಿ ಸರ್ ನೀವು? ಸರ್ ಅದು ಸಾಲಗಾರರ ಕಾಟ ತಡಿಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ ಸರ್. ನಾನು ಪಾದಯಾತ್ರೆ ಮಾಡ್ಕೊಂಡು ಬಿಡದಿ, ರಾಮನಗರ, ಮದ್ದೂರು, ಮಂಡ್ಯದಿಂದ ಮೇಲ್ಗಡೆಯಿಂದ ಬರುವಾಗ ಒಂದು ವಿಷಯ ನೋಟಿಸ್ ಮಾಡಿದೆ. ಪ್ರತಿಯೊಂದು ಊರಲ್ಲಿ ಎಲ್ಲಾ ಥಿಯೇಟರ್ಗಳು ಖಾಲಿ ಹೊಡಿತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೆಂಗಳೂರವರೆಗೆ ರಿಸರ್ವೇಶನ್ ಟಿಕೆಟ್ ತಗೊಂಡು ಬಂದ ಟಿಕೆಟ್ ನೋಡಬಹುದು. ಲಿಟ್ರಲಿ ಗುರು, ಇದು ಬಾಸ್ ಫ್ಯಾನ್ಸ್ ಅಂದ್ರೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ಬರೀ ಇಂಥದೆಯಾ?